ಈ ಲೇಕ್ನ ನೋಡೋದಕ್ಕೋಸ್ಕರನೇ ಬಂದಿದ್ದು. ನೋಡ್ರಿ ಹೆಂಗೆ ಹೋಗ್ತದೆ ಐಸಲ್ಲಿ. ಇವಾಗ ಇವರು ಟ್ರಾವೆಲರ್ ಹೇಳ್ತಿದ್ದಾರೆ ಪೆಂಗಾಂಗ್ ಲೇಕ್ಗೆ ಇವಾಗ ಹೋಗ್ಬೇಡಿ ನೀವು ಹೋದ್ರೆ, ಯಾಕಂದರೆ ಲೇಲ್ ಬಂದಿದ್ದೀರಾ, ಆಟಿಟ್ಯೂಡ್ ಜಾಸ್ತಿ ಇರೋದ್ರಿಂದ ತಲೆನೋವು ವಾಮಿಟ್ ಬರೋ ಚಾನ್ಸಸ್ ಎಲ್ಲ ಇದೆ. ಈ ಲೋಕಲೆಲ್ಲ ಸುತ್ಕೊಳ್ಳಿ ಅಂದರು. ಇವಾಗ ನೋಡಿ ನಾವು ಇದ್ದಿದ್ಕೊಳ್ಳೇನೆ ಸ್ನೋ ಹೆಂಗೆ ಬಿದ್ದಿದೆ ಆ ಸೈಡೆಲ್ಲ ಸಕ್ಕದಾಗಿದೆ. ಎಲ್ಲಿ ನೀರು ಹಾಕ್ತಾರೆ ಇದೆಲ್ಲ ನೋಡಿ ಐಸೇನೆ ಇದೆ. ಎಲ್ಲಿ ನೀರು ಹಾಕಿದಾರೋ ಎಲ್ಲ ಐಸು. ಸಂಗಮ್ ಮೆಂಗಟಿ ಹಿಲ್ ಊರ್ಕೆ ಆಗ್ತಾ ಇಲ್ಲ ಸೀರಿಯಸ್ ಆಗಿ. ಆನಾಗೋಯ್ತು ನೋಡಿ ಸ್ನೋ ಬಿದ್ದಿರೋಂಥ ಜಾಗ. ನೈಟು ಇದನ್ನೇ ನಿಮ್ಗೆ ತೋರಿಸಿದ್ದು, ಲೈಟ್ ಹಾಕಿದ್ರು. ಇವಾಗ ಪೆಂಗಾಂಗ್ ಲೇಕ್ ಹೋಗ್ಬೇಕಂದ್ಬಿಟ್ಟು ಟ್ಯಾಕ್ಸಿಗೋಸ್ಕರ ಹುಡ್ತಾ ಇದ್ದೀರಿ. ಒಂದು ಕಡೆ ಹೇಳಿದ್ರು, ಇಬ್ಬರಿಗೆ ಸೇರಿ 8,000 ಕೇಳಿದ್ರು. ಅದಕ್ಕೇ ಬೇರೆ ಕಡೆ ಎಲ್ಲ ನಾವು ಇನ್ನೂ ಕಡಿಮೆಗೆ ಸಿಗುತ್ತೆ ಅಂತ ನೋಡೋಣ ಅಂತ ಹೋಗ್ತಿದ್ದೆ. ಸಕ್ಕದಾಗಿದೆ ವ್ಯೂ ಎಲ್ಲ. ಮೈನಸ್ ಎಷ್ಟು ಡಿಗ್ರಿಗೆ ಹೋಗಿತ್ತು ಸಂತ? 14 ಡಿಗ್ರಿಗೆ ಹೋಗಿತ್ತು ನೈಟು. ಇದು ನೋಡಿ ಟ್ಯಾಕ್ಸಿ ಸ್ಟ್ಯಾಂಡು, ಮನೆಗಳೆಲ್ಲ ಹೆಂಗೆ ಕಟ್ಟಿದ್ದಾರೆ ನೋಡಿ. ಇಲ್ಲಿ ರಾತ್ರಿ ಬಂದು ನಮ್ಮನ್ನ ಇಳಿಸಿದ್ದಿದೆ ಜಾಗ. ಇಲ್ಲಿ ಯಾವ ಥರ ವ್ಯೂ ಕಾಣಿಸುತ್ತೆ ನೋಡಿ. ಫುಲ್ ಆ ಕಡೆ ಎಲ್ಲ ಐಸಿಂದ ಕೂಡಿರೋಂಥ ಜಾಗ. ನಾವು ನಿಂತಿರೋ ಜಾಗನೂ ಐಸೇನೆ. ಚೆನ್ನಾಗಿದೆ ವಾತಾವರಣ ನೋಡ್ತಾ ಇರಿ. ಇವಾಗ ನೋಡಿ ಇದೆಲ್ಲ ಏನು ಅನ್ಕೊಂಡಿದ್ದೀರ ಅಂದರೆ, ಏನು ಅನ್ಕೊಂತೀರ ಹೇಳಿ? ಗಲೀಜು ಅನ್ಕೊಂಡಿರ್ತೀರ. ಇದು ಗಲೀಜಲ್ಲ, ಐಸು ನೋಡಿ. ಇದೆಲ್ಲ ಐಸ್ ಆಗಿರೋದು, ಎಲ್ಲ ಐಸೇ ಇದು. ಇವಾಗ ನಾವು ಕಾರಲ್ಲಿ ಲೇಕ್ ಹತ್ರಕ್ಕೆ ಹೋಗ್ತಾಯಿದ್ದೀರಿ. ನನ್ನ ತಮ್ಮ ನಾನು ಒಳ್ಳೆ ಫ್ರೆಂಡ್ಲಿ ಬಜೆಟ್ ಫ್ರೆಂಡ್ ಸಿಕ್ಕಿದ್ರು, ಇವರೇ ಕರ್ಕೊಂಡು ಹೋಗ್ತಾ ಇರೋದು. ಫುಲ್ ಜಾಲಿಯಾಗಿ ಹೋಗ್ತಾಯಿದ್ದೀರಿ. ಏನೋ ತಮ್ಮ ಏನು ಹೇಳ್ತೀಯ? ಸೂಪರ್ ಜಾಲಿ. ಹಾಂ ಏನು ಹೇಳ್ತೀಯ ಇವಾಗ ಹೋಗ್ತಾ ಇರೋದ್ರ ಬಗ್ಗೆ? ಖುಷಿ ಆಗ್ತೈತೆ. ಹೆಂಗೋ ಹೋಗೋಕ್ಕೆ ಎಲ್ಲರೂ ಲೇಕ್ ಕ್ಲೋಸ್ ಆಗಿರುತ್ತೆ, ಪೆಂಗಾಂಗ್ ಲೇಕ್ ಕ್ಲೋಸ್ ಆಗಿರುತ್ತೆ ಅಂತಿದ್ರು. ನಾವು ಧೈರ್ಯ ಮಾಡಿ ಬಂದ್ಬಿಟ್ವಿ. ಆಮೇಲೆ ಇದ್ರ ಬಗ್ಗೆ ಏನು ಹೇಳ್ತೀಯ? ಇವಾಗ ಇವರು ನಮ್ಮನ್ನ ಒಳ್ಳೆ ಪ್ಯಾಕೇಜ್ ಕರ್ಕೊಂಡು ಹೋಗ್ತಾ ಇದಾರಲ್ಲ, ಅಲ್ಲಿ ಕಾರುಗಳ ರೇಟ್ಗಳ ಬಗ್ಗೆ ರೇಟ್ಗಳು ಕೇಳಿದ್ರೆ ಬೆಂಕಿ ಭಯಂಕರ. ಹೆಂಗೋ ಬಜೆಟಲ್ಲಿ ಒಂದು ಹೋಟೆಲ್ ಹೋಗ್ತಿದ್ದೀವಿ ಅಲ್ವಾ? ಈ ಏರಿಯಾ ಬಂದು ಚುಕ್ಲಾಮ್ ಅಂದ್ಬಿಟ್ಟು, ಈ ಏರಿಯಾದಲ್ಲಿ ನೋಡಿ ಯಾವ ಥರ ಇದೆ ಅಂದ್ಬಿಟ್ಟು. ಸಕ್ಕದಾಗಿದ್ದಿಲ್ಲ? ಸಕ್ಕದಾಗಿರುತ್ತೆ ಬಿಡಿ. ಫುಲ್ಲು ಮೋಡಗಳು, ಬೆಟ್ಟಗಳು, ಸೂರ್ಯ, ಜೊತೆಗೆ ನಾವು ಆರ್ಮಿ ಕ್ಯಾಂಪ್. ಯಾರನ್ನು ಬಾಲ ಬಿಚ್ಚಂಗಿಲ್ಲ ಇಲ್ಲಿ. ದೇವ್ರ ದಯದಿಂದ ಒಳ್ಳೆ ಫುಡ್ ಸಿಕ್ತು. ಆಲೂ ಪರೋಟ ಫುಲ್ಲು. ಇಲ್ಲಿಂದ ಒಂದು 4 ಅವರ್ ಜರ್ನಿ ಮಾಡಬೇಕು. ಒಳ್ಳೆ ರೆಸ್ಟೋರೆಂಟ್ ಕರ್ಕೊಂಡು ಬಂದಿದ್ರು, ಒಳ್ಳೆ ಊಟ ಸಿಕ್ತು. ಏನೋ ಇಲ್ಲ ಮಾಡೋ ಅಂತ ಹೇಳ್ತಾ ಇರೋದು. ಒಳ್ಳೆ ಡ್ರೈವರ್ನ ಹಿಡ್ಕೊಂಡ್ರೆ ನಿಜವಾಗ್ಲೂ ಸೀರಿಯಸ್ ಆಗಿ ಒಳ್ಳೆ ಊಟ ಸಿಗುತ್ತೆ. ಇವಾಗ ನಮ್ಮ ಮಧ್ಯಾಹ್ನಕ್ಕೂ ಪಾರ್ಸಲ್ ಮಾಡ್ಕೊಂಡ್ಬಿಟ್ರೆ ಪೆಂಗಾಂಗ್ ಲೇಕ್ಗೆ ಇವಾಗೇನು ಹೋಗ್ತಾ ಇರೋದೆ. ಫುಲ್ಲು ಚಳಿ. ಎಲ್ಲೆಲ್ಲಿ ನೀರು ಹಾಕ್ತಾ ಇರೋದೆಲ್ಲ ಐಸ್ ಆಗಿಬಿಟ್ಟಿದೆ ನೋಡಿ. ಇದೆಲ್ಲ ನೀರು ಹಾಕಿದ್ದಾರೆ ಹೋಟ್ಲವರು, ಇದೆಲ್ಲ ಐಸ್ ಆಗಿಬಿಟ್ಟಿದೆ. ಇವಾಗ ಐಸ್ ಜಾಗಕ್ಕೆ ಹೋಗ್ತಾ ಇರೋದು ನೋಡಿ. ಇದು ಐಸ್ ಆಗಿಬಿಟ್ಟಿದೆ. ನೀರು ತಗೊಂಡು ಫುಲ್ ಐಸ್ ಆಗಿಬಿಟ್ಟಿದೆ. ಲೇಕ್ ಹೋಗ್ಬೇಕಂದ್ರೆ ರೋಡುಗಳು ನೋಡಿ ಯಾವ ಥರ ಇದೆ. ಸಕ್ಕತ್ತಾಗಿದೆ ರೋಡುಗಳು. ನಿತಿನ್ ಗಡ್ಕರಿ ಅವರು ರೋಡುಗಳನ್ನೆಲ್ಲ ಸೂಪರಾಗಿ ಮಾಡಿಬಿಟ್ಟಿದ್ದಾರೆ. ಹೈವೇಗಳಾಗಿ ಕನ್ವರ್ಟ್ ಮಾಡಿಬಿಟ್ಟು ಒಂದೇ ಒಂದು ಹಳ್ಳ ಇಲ್ಲ, ಆರಾಮಾಗಿ ಊಟ ಮಾಡ್ಬೋದು. ಅಷ್ಟು ಚೆನ್ನಾಗಿದೆ ರೋಡುಗಳು. ಅದ್ಭುತವಾದ ಒಂದು ಪಯಣ ಇವಾಗ ಸ್ಟಾರ್ಟ್ ಆಗಿದೆ. ಬ್ರೇಕ್ಫಾಸ್ಟ್ ಮಾಡಿ ನಮ್ಮ ತಮ್ಮ ಒಳ್ಳೆ ಜಾಗಕ್ಕೆ ಡ್ರೈವರ್ನ ಮಾತಾಡಿಸಿ ಒಳ್ಳೆ ಜಾಗ ಕರ್ಕೊಂಡೋಗಿ ಒಳ್ಳೆ ಬ್ರೇಕ್ಫಾಸ್ಟ್ ಸಿಕ್ತು. ಈ ಪ್ಯಾಲೇಸ್ಗೆ ನಾವು ಹೋಗೋಣ ಅನ್ಕೊಂಡ್ರೆ, ಬಟ್ ಇವಾಗ ನಾವು ಹೋಗೋದಕ್ಕಾಗಲ್ಲ. ಸಕ್ಕತ್ತಾಗಿದೆ, ಒಳ್ಳೆ ಜಾಗದಲ್ಲಿ ನಿಲ್ಲಿಸಿದ್ದಾರೆ. ಏನು ರೋಡುಗಳ ಬಗ್ಗೆ ಮಾತಾಡೋಂಗೆ ಇಲ್ಲ ಅಲ್ಲಿ. ಏನು ಸತ್ತೋ ಅಲ್ಲಿ ಟ್ಯಾಕ್ಸಿ ಅವರು ಒಬ್ಬೊಬ್ಬರು ಒಂದೊಂದು ರೇಟ್ ಹೇಳಿದ್ರು ಸ್ನೇಹಿತರೆ. ಒಂದೊಂದು ಕಡೆ ಒಬ್ಬೊಬ್ರು ಒಂದೊಂದು ಥರ ಹೇಳಿದ್ರು. ಆಮೇಲೆ ಲಾಸ್ಟ್ಗೂ ನಮಗೆ ಸ್ನೇಹಿತರ ಥರ ಸಿಕ್ಕಿರೋಂಥ ಇವರು ಸುಮಾರು ಒಂದು 7,000 ರೂಪಾಯಿ ಮಾತಾಡಿ ನಮ್ಮಿಬ್ಬರಿಗೇ ಸಪ್ರೇಟಾಗಿ ಕರ್ಕೊಂಡು ಹೋಗ್ತಿದ್ದಾರೆ. ಒಂದು ಒಳ್ಳೆ ಎಕ್ಸ್ಪೀರಿಯೆನ್ಸ್, ಒಳ್ಳೆ ರೈಡ್ ಹೋಗ್ತಾಯಿದ್ದೀನಿ. ಖುಷಿ ಆಗ್ತಾಯಿದೆ. ಆರ್ಮಿ ಗಾಡಿಗಳು ಹೋಗ್ತಾ ಇದೆ ನೋಡಿ. ಗಾಡಿಗಳಿಗೆ ಟೈರ್ಗೆಲ್ಲ ನೋಡಿ ಚೈನ್ ಹಾಕಿದ್ದಾರೆ, ಜಾರತ್ತೆ ಅಂದ್ಬಿಟ್ಟು. ಒಂದು ಸೈಡು ಆ ಕಡೆ ಮುಂದ್ಗಡೆದಕ್ಕೊಂದು ಹಾಕಿದ್ದಾರೆ, ಹಿಂದ್ಗಡೆನೂ ಚೈನ್ ಹಾಕಿದ್ದಾರೆ ಐಸ್ ಬೀಳ್ತಾ ಇರೋದ್ರಿಂದ ಆರ್ಮಿ ಗಾಡಿಗಳಿಗೆ. ಇವಾಗ ನೋಡಿ ಯಾವ ಥರ ಕಾಣಿಸ್ತಿದೆ ಅಂದ್ಬಿಟ್ಟು. ಸಕ್ಕದಾಗಿದೆ ಜಾಗ ಮಾತ್ರ. ಸೂಪರ್ ಅಂದರೆ ಸೂಪರ್. ಆರ್ಮಿ ಗಾಡಿ ಹಿಂದ್ಗಡೆ ಹೋಗ್ತಾ ಇರೋದು. ಆರ್ಮಿ ಗಾಡಿ ಮಾತ್ರ ಬ್ಲಾಕಾಗಿ ಕಾಣಿಸ್ತಿದೆ, ಬಿಟ್ಟರೆ ಇನ್ನೇನು ನಮ್ಗೆ ಬ್ಲಾಕಾಗಿ ಕಾಣಿಸ್ತಿಲ್ಲ. ಅಷ್ಟು ಚೆನ್ನಾಗಿದೆ ರೋಡು. ಒಳ್ಳೆ ಮಜಾ ಬರ್ತಾಯಿದೆ. ಹಾಗೆ ಹೋಗ್ತಾ ಇರೋಣ ಬನ್ನಿ. ಇವಾಗ ಚಂಗ್ಲಾ ಪಾಸಲ್ಲಿದ್ದೀನಿ. ಫುಲ್ಲು ಹೆಂಗಿದೆ ನೋಡಿ ಇಲ್ಲೇ ಐಸ್ ಮಯ. ಫುಲ್ಲು ಇಲ್ಲಿಂದನೇ ಐಸ್ ಸ್ಟಾರ್ಟ್ ಆಗಿಬಿಟ್ಟಿದೆ. ಆರ್ಮಿ ಅವ್ರದ್ದು, ಇಂಡಿಯನ್ ಆರ್ಮಿದು ಒಂದು ತೋರಿಸ್ತೀನಿ ಬನ್ನಿ. ಹೆಂಗಿದೆ ನೋಡಿ, ಸೂಪರ್ ಅಲ್ಲ?
ಈ ಐಸ್ ಮೇಲೆ ನಡೀತಿದ್ರೆ ಟ್ರ್ ಅಂತಿದೆ ನೋಡಿ. बहुत अच्छा है भैया, ओ बहुत 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 अच्छा है. ಏಯ್ ತಮ್ಮ ಹೇಗಿದೆ? ಮಸ್ತ್ ಮಜಾ ಜಾಲಿ ಮಾಡಿ. ಇಲ್ಲೆಲ್ಲ ಇವಾಗ -ಡಿಗ್ರಿಯಲ್ಲಿರೋದು. ಐ ಲವ್ ಇಂಡಿಯನ್ ಆರ್ಮಿ. ಇವಾಗ ಇಂಡಿಯನ್ ಆರ್ಮಿನ ನೋಡ್ಬಿಡೋಣ ಬನ್ನಿ. ಇರೋ ಇಂಡಿಯನ್ ಆರ್ಮಿನ ತೋರಿಸ್ಬಿಡ್ತೀನಿ. ಐ ಲವ್ ಇಂಡಿಯನ್ ಆರ್ಮಿ ಇರೋ ನೋಡಿ. ಹಾಂ, ಈ ಜಾಗ ಏನು ನೋಡ್ತಿದ್ರು ಇದು ಚೆಕ್ ಪೋಸ್ಟು. ನಾವು ಇವಾಗ ಏನು ಲೇಕ್ ಹತ್ರಕ್ಕೆ ಹೋಗ್ತಿದ್ರು, ಲೇಕ್ ಹತ್ರದಿಂದ ನಾವು 5 ಗಂಟೆ ಒಳಗೆ ಈ ಜಾಗಕ್ಕೆ ಪಾಸ್ ಆಗಿಬಿಡ್ಬೇಕು. ಇಲ್ಲಾಂದರೆ ಆರ್ಮಿಯವರು ಮುಂದ್ಗಡೆ ಬಿಡೋಲ್ಲ. ಯಾಕಂದರೆ ಮುಂದ್ಗಡೆ ಎಲ್ಲ ರೋಡು ಸ್ವಲ್ಪ ಕಷ್ಟಕರವಾಗಿರೋದ್ರಿಂದ ಇಲ್ಲಿಂದ ಬಿಡೋಲ್ಲ. ಹಂಗಾಗಿ 5 ಗಂಟೆ ಒಳಗೆ ನಾವು ಈ ಜಾಗ ಬಂದು ಸೇರ್ಕೊಂಡು ಬಿಡಬೇಕು ಅಂತ ನಮಗೆ ಡ್ರೈವರ್ ಇನ್ಫಾರ್ಮೇಷನ್ ಕೊಟ್ಟರು. ಇವಾಗ ನೇಚರ್ ಪ್ರೇಯರು ನೀವು ಹೇಳಬೇಕು ಇವಾಗ ಈ ಸ್ಥಳ ಯಾವ ಥರ ಕಾಣಿಸ್ತಿದೆ ಅಂದ್ಬಿಟ್ಟು. ನೀವು ಖುಷಿ ಪಡಿ. ನಾನಂತೂ ಖುಷಿ ಪಡ್ತಿದ್ದೀನಿ, ಪದಗಳೇ ಸಾಲಲ್ಲ. ಅಷ್ಟು ಅದ್ಭುತವಾಗಿ ಕಾಣಿಸ್ತಾ ಇರೋವಂಥ ಈ ಸ್ಥಳನ ನೋಡ್ತಾ ಹೋಗ್ತಾ ಇರೋದೇ ಒಂದು ಖುಷಿ ಅನ್ನೋ ಥರ ನನಗೆ ಅನುಭವ ಆಗ್ತಿದೆ. ಇಲ್ಲಿ ಯಾವುದೋ ಮನೆಗಳು ಸಿಕ್ತು. ಇಲ್ಲ ಆರ್ಮಿಯವ್ರ ಕ್ಯಾಂಪು. ಆರ್ಮಿಯವ್ರ ಕ್ಯಾಂಪ್ ಆಗಿರೋದ್ರಿಂದ ಇಲ್ಲಿ ಆರ್ಮಿಯವರು ಇದ್ದಾರೆ ನೋಡಿ. ಇವಾಗ ಆರ್ಮಿಯವರೆಲ್ಲ ನಮ್ಗೆ ಅಡ್ಡ ಸಿಕ್ಕಿದ್ರು ನೋಡಿ. ಇವರೆಲ್ಲ ಆರ್ಮಿಯವರು. ಇದನ್ನ ನೋಡ್ತಾ ಬೆಂಕಿ ಹಾಕ್ಕೊಂತಿದ್ದಾರೆ, ಬೆಂಕಿ ಕಾಯಿಸ್ತಿದ್ದಾರೆ ಇಲ್ಲಿ ಹೊಗೆ ನೋಡಿ ಅದರದ್ದೇ. ಅದನ್ನ ನೋಡ್ತಾ ಮುಂದೆ ಸಾಗ್ತಾ ಇರೋಣ. ನೋಡಿ ಯಾವ ಥರ ಕಾಣಿಸ್ತಿದೆ ಅಂದ್ಬಿಟ್ಟು ಒಂದು ಪದಗಳೇ ಸಾಲ್ತಾ ಇಲ್ಲ. ಎಷ್ಟು ಅದ್ಭುತವಾದ ಒಂದು ಇದು ರೋಡ್ ನೋಡಿ ಸ್ನೇಹಿತರೆ. ನೀವು ರೋಡ್ಗೆ ಫಿದಾ ಆಗ್ಬಿಡ್ತೀರ, ಅಷ್ಟು ಚೆನ್ನಾಗಿದೆ. ಇನ್ನು ಲೇಕ್ ಎಷ್ಟು ಚೆನ್ನಾಗಿರ್ಬೋದು ಅನ್ನೋದನ್ನ ನಿಮ್ಮ ಊಹೆಗೆ ಬಿಟ್ಟಿದ್ದು. ಈ ರೋಡುಗಳು ಎಷ್ಟೊಂದು ಅದ್ಭುತವಾಗಿ ಕಾಣಿಸ್ತಿದೆ. ಇಂಡಿಯನ್ ಆರ್ಮಿಯವರು ಪ್ರತಿಯೊಂದು ಮೂಲೆಗೂ ಬಾರ್ಡ್ರಿಗೆ ಸೇರ್ಕೊಳ್ಬೇಕಂದ್ಬಿಟ್ಟು ಈ ಬಾರ್ಡ್ರ್ ರೋಡುಗಳನ್ನೆಲ್ಲ ತುಂಬ ಅದ್ಭುತವಾಗಿ ಅಭಿವೃದ್ಧಿ ಮಾಡಿದ್ದಾರೆ. ಅದ್ರ ಜೊತೆಗೆ ಈ ಮೋಡಗಳು, ಈ ಆಕಾಶ ಎಲ್ಲ ನೋಡ್ತಾಯಿದ್ರೆ ರಾಜ್ಕುಮಾರ್ ಅವರು ಒಂದು ಸಾಂಗ್ ಬರುತ್ತಲ್ಲ, ನಾದಮಯ ಅನ್ನೋ ಸಾಂಗು, ಎಷ್ಟು ಅದ್ಭುತವಾಗಿದೆ ಆ ಸಾಂಗು. ಅದೇ ರೀತಿ ಈ ಸ್ಥಳ ತುಂಬ ಒಂದಕ್ಕೊಂದು ತುಂಬ ಅದ್ಭುತವಾಗಿದೆ. ಇನ್ನು ಆ ಲೇಕನ್ನ ನೋಡಿ ನನಗೇನು ಅನಿಸುತ್ತೋ ಅದನ್ನ ನಿಮಗೆ ಹೇಳ್ತೀನಿ ಮುಂದ್ಗಡೆ. ಇವಾಗ ನೋಡಿ ರೋಡು ನೋಡಿ, ಏನಂತ ಇದ್ರ ಬಗ್ಗೆ ಮಾತಾಡೋದು, ಪದಗಳೇ ಸಾಲದು. ಸಾಲುತ್ತಿಲ್ಲವೇ ಅನ್ನೋ ಸಾಂಗ್ ಇದೆಯಲ್ಲ, ಆ ರೀತಿ ಇದೆ ಈ ರಸ್ತೆಗಳು. ಎಷ್ಟು ಹೋಗ್ತಾಯಿದ್ದೀರಿ ನೋಡಿ, ಸೈ ಅಂತ ಹೋಗ್ತಾಯಿದ್ದೀರಿ. ಎಷ್ಟು ಚೆನ್ನಾಗಿದೆ ಬಿರೋ ರೋಡು. ಈ ನೇಚರೇ ಹಂಗೆ. ಬಟ್ಟು ಅಂದರೆ ತುಂಬ ಚಳಿ ಇದೆ. ತುಂಬ ಚಳಿ ಇರೋದ್ರಿಂದ ನಾವು ವಾಮ್ ಜಾಕೆಟು, ವಾಮ್ ಪ್ಯಾಂಟು, ತಲೆಗೆ ಟೋಪಿ ಎಲ್ಲ ಹಾಕ್ಕೊಂಡಿರೋದ್ರಿಂದ ನಮ್ಗೆ ಯಾವುದೇ ರೀತಿಯಾದ ಸಮಸ್ಯೆ ಇಲ್ದಿರ ನಾವು ಖುಷಿಯಾಗಿ ಹೋಗ್ತೀರ. ಆಮೇಲೆ ಕಾರಲ್ಲಿ ಹೀಟ್ರ್ ಹಾಕಿರೋದ್ರಿಂದ ಬಾಡಿಗೆ ಸದ್ಯಕ್ಕೆ ಚಳಿ ಆಗ್ತಾಯಿಲ್ಲ. ಇನ್ನು ನಾನು ಕ್ಯಾಮ್ರಾನ ಆಚೆ ಇಟ್ಟಿದ್ದೀನಿ, ಕ್ಯಾಮ್ರಾ ಒಳಗೆ ತೆಗಿಯೋಷ್ಟರಲ್ಲಿ ಕ್ಯಾಮ್ರಾನು ಫುಲ್ ಐಸ್ ಥರ ಕೋಲ್ಡ್ ಆಗಿಬಿಟ್ಟಿರುತ್ತೆ. ಅದೊಂದು ಸಖತ್ತು. ಇನ್ನೊಂದು 5 ನಿಮಿಷ ಕೈನ ನಾವು ಆಚೆ ಇಟ್ಕೊಳಕ್ಕಾಗಲ್ಲ, ಬರೇ ಕೈಯಲ್ಲಿ ಇರೋಕ್ಕಾಗಲ್ಲ. ಆಮೇಲೆ ಬೈಕ್ ರೈಡಿಂಗ್ ಅಂತೂ ಬಿಟ್ಟೇ ಇಲ್ಲ ನೋಡಿ. ನಾನಿವಾಗ ಸುಮಾರು ಜಾಗದಲ್ಲಿ ಬ್ಲಾಗ್ ಮಾಡ್ತಾಯಿದ್ದೀನಲ್ಲ, ಯಾವುದೇ ಜಾಗದಲ್ಲೂ ಬೈಕು ಓಡಾಡ್ತಾಯಿಲ್ಲ. ಯಾಕಂದರೆ ಇಂಡಿಯನ್ ಆರ್ಮಿಯವ್ರು ಬಿಡ್ತಾಯಿಲ್ಲ. ಅಲ್ಲಿ ನೋಡಿ ಕುದುರೆಗಳು ಕಾಣಿಸ್ತಿದೆಯಾ, ಅಲ್ಲಿ ಕುದುರೆಗಳು ಐಸಲ್ಲಿ ವಾಕ್ ಮಾಡ್ತಾಯಿದೆ. ಕೆರೆ ಎಲ್ಲ ಮಂಜಾಗ್ಬಿಟ್ಟಿದೆ. ಸಖತ್ ವ್ಯೂ, ಬಹುತ್ ಅಚ್ಚ. ನಮ್ಮ ಕಾರು ಇಲ್ಲಿ ಹಿಮದಲ್ಲಿ ಇರುವಂಥ ಹಸುಗಳನ್ನ ತೋರಿಸ್ತೀನಿ. ಕುದುರೆಗಳು, ಹಸುಗಳು ನೋಡಿ. ಹಸುಗಳು ಹೆಂಗಿದೆ, ಕೂದಲು ಬಿಟ್ಕೊಂಡು ಸರಿಯಾಗಿದೆ. ಹಾಂ ಹೆಂಗಿದೆ ನೋಡ್ರಿ. ಹತ್ರ ಹೋಗ್ಬೇಡಿ ಅಂತಿದ್ದಾರೆ. ಇಲ್ಲಿ ಕುದುರೆ ನೋಡಿ, ಇಲ್ಲಿ ಸರಿಯಾಗಿದೆ. ಒಳ್ಳೆ ಸಖತ್ ನೋಡ್ರಿ, ಹೆಂಗಿದೆ ನೋಡ್ರಿ. ಸಖತ್ ರೀ, ಸಖತ್. ಫುಲ್ ಜಾಲೆ. ಹಾಂ, ಜಾಲೆ. ಆಮೇಲೆ ಮತ್ತೆ ಜರ್ನಿ ಸ್ಟಾರ್ಟ್ ಮಾಡಿದ್ರೆ, ಆಮೇಲೆ ಬೈಕ್ ವಿಚಾರ ಹೇಳ್ತಿದ್ನಲ್ಲ, ಈ ಡಿಸೆಂಬರ್ ಕೊನೆಯಿಂದ ಹಿಡಿದು ಆಮೇಲೆ ಜನವರಿ, ಫೆಬ್ರವರಿ, ಮಾರ್ಚ್
ಮಾರ್ಚ್ವರೆಗೂ ಸ್ವಲ್ಪ ಬೈಕನ್ನ ಬಿಡಲ್ಲ. ಬಿಡ್ತಾರಂದರೆ ಲೋಕಲಲ್ಲಿ ಮಾತ್ರ, ಅಲ್ಲಿ ಲೇಹಲ್ಲಿ ಮಾತ್ರ ಓಡಾಡ್ಬೋದು. ಬಟ್ ಈ ಕಡೆ ಎಲ್ಲ ಬಿಡೋಲ್ಲ, ಯಾಕಂದರೆ ಐಸ್ ಮೇಲೆ ಬೈಕ್ ಸ್ಕಿಡ್ ಆಗೋವಂಥ ಚಾನ್ಸ್ ಇರೋದ್ರಿಂದ ಆ ಕಡೆ ಎಲ್ಲ ಪರ್ಮಿಷನ್ ಸಿಗಲ್ಲ. ಹಾಗಾಗಿ ನೀವೇನೋ ಬೈಕಲ್ಲಿ ಬರ್ತೀನಿ ಅನ್ನೋ ಪ್ಲ್ಯಾನ್ ಏನೋ ಮಾಡಿದರೆ ಅದನ್ನು ಸ್ವಲ್ಪ ಯೋಚನೆ ಮಾಡಿ ನಿಮ್ಮ ನಿರ್ಧಾರಗಳನ್ನ ನೀವು ತಗೊಳ್ಳಿ. ನಾವಂತೂ ಬೈಕಲ್ಲಿ ಬರೋಣ ಅಂತ ಪ್ಲ್ಯಾನ್ ಮಾಡಿದ್ದು, ಬಟ್ ಈ ಐಸಿಂದ ಈ ಪ್ಲ್ಯಾನ್ನ ಚೇಂಜ್ ಮಾಡ್ಕೊಳೋ ರೀತಿಯಲ್ಲಿ ಆಯಿತು. ಬಟ್ ನೋಡಿ ರೋಡೆಲ್ಲ ಹೆಂಗಿದೆ, ಇನ್ನು ಮುಂದೆ ಹೋಗ್ತಾ ಹೋಗ್ತಾ ಇನ್ನೂ ಚೆನ್ನಾಗಿದೆ ಅಂತ ನಮ್ಮ ಡ್ರೈವರ್ ಸ್ನೇಹಿತರು ಹೇಳಿದ್ರು. ಅದೇ ರೀತಿಯಲ್ಲಿ ನಾವು ಈ ಸುಂದರವಾದ ಪ್ರಕೃತಿಯ ನೋಟವನ್ನು ನೋಡ್ತಾ ಹಾಗೆ ಸಾಗ್ತಾ ಇದ್ದೀರಿ. ನೋಡಿ ಹೆಂಗಿದೆ ರೋಡನ್ನ ನೋಡಿ ನೀವು, ರೋಡು ಹಾಗೆ ನೇಚರು, ಈ ಬೆಟ್ಟಗಳು, ಆಕಾಶ, ಇದನ್ನ ನೋಡ್ತಾ ಹಂಗೇ ಹೋಗ್ತಾ ಇರೋಣ. ಬನ್ನಿ, ಇನ್ನು ಲೇಕು ಇನ್ನೆಷ್ಟು ದೂರ ಇದೆಯೋ ನೋಡೋಣ. ಲೇಕ್ ಅಂತೂ ನೋಡೋದಕ್ಕೆ ಒಂದೇ ತುದಿಗಾಲಲ್ಲಿ ನಾನು ನಿಂತಿದ್ದೀನಿ. ಯಾಕಂದರೆ ಫಸ್ಟ್ ಟೈಮ್ ಇಷ್ಟು ದೂರ ಬಂದಿರೋದು. ನನ್ನ ಡ್ರೀಮ್ ಪ್ಲೇಸ್ ಬೇರೆ ಇದು. ನನ್ನ ಡ್ರೀಮ್ ಪ್ಲೇಸ್ಗೆ ಹೋಗ್ತಾ ಇರೋದು ತುಂಬ ಖುಷಿ ಆಗ್ತಾಯಿದೆ. ಬಾರ್ಡ್ರಲ್ಲಿ ನೋಡಿ ರೋಡ್ ರಸ್ತೆಗಳ ಬಗ್ಗೆ. ಇನ್ನು ಸ್ವಲ್ಪ ದೂರದಲ್ಲಿ ನಮ್ಮ ಇಂಡಿಯನ್ ಆರ್ಮಿಯವರ ಒಂದು ಬೇಸ್ ಕ್ಯಾಂಪ್ ಇದೆ ಅಂತ ಡ್ರೈವರ್ ಹೇಳಿದ್ರು. ಆ ಬೇಸ್ ಕ್ಯಾಂಪು ನೋಡೋದಕ್ಕೂ ಈ ಮೇಲ್ಗಡೆಯಿಂದ ನೋಡೋದಕ್ಕೆ ತುಂಬ ಚೆನ್ನಾಗಿದೆ ಅಂತಲೂ ಹೇಳಿದ್ರು. ನೋಡೋಣ, ಬೇಸ್ ಕ್ಯಾಂಪನ್ನು ನೋಡೋಣ. ಹಾಗೆಯೇ ನಿಮ್ಗೆ ಅದನ್ನ ವೀಡಿಯೋ ಹಿಡಿದು ತೋರಿಸೋಂಥ ಪ್ರಯತ್ನ ಮಾಡ್ತೀನಿ. ಈ ಸುಂದರವಾದ ಪ್ರಪಂಚಕ್ಕೆ ನಿಮ್ಮನ್ನು ವೆಲ್ಕಮ್ ಮಾಡ್ತೀನಿ. ನಮ್ಮ ಡ್ರೈವರ್ ಅವರು ರೊಚ್ಚಿಗೆದ್ದು ಓಡಿಸ್ತಿದ್ದಾರೆ. ಸಖತ್ತಲ್ವಾ? ಅಲ್ಲಿ ಕಾಣಿಸ್ತಿದೆ ನೋಡಿ ರೋಡುಗಳು ನೋಡಿ, ಒಳ್ಳೆ ಅವನ್ನ ನೋಡ್ತಿರಲ್ವ ಈ ರೋಡನ್ನ ನೋಡಿ ಹೆಂಗಿದೆ, ಯಾವ ಥರ ಹಿಂಗೆ ಸುತ್ತಾ ಇದೆ. ಸಖತ್ ಕ್ರೇಜಿ ರೋಡ್ಸ್, ಸಖತ್ತಲ್ಲಿ ನೋಡಿ ಇಂಡಿಯನ್ ಆರ್ಮಿಯವರ ಬೇಸ್ ಕ್ಯಾಂಪು. ಆ ಬೇಸ್ ಕ್ಯಾಂಪ್ನ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಬೇಸ್ ಕ್ಯಾಂಪ್ ಹತ್ರ ಹೋಗ್ತಾಯಿದ್ದೀರಿ. ಆ ಬೇಸ್ ಕ್ಯಾಂಪ್ನ ವಿಡಿಯೋ ಹಿಡಿಯೋಂಥ ಅವಕಾಶ ಇದ್ದರೆ ನೋಡಿ, ಕಾಣಿಸ್ತಿದೆ ನೋಡಿ, ಕಾಣಿಸ್ತಿದೆಯಲ್ಲ. ಈ ಸ್ಥಳಕ್ಕೆ ಬರೋ ಅಷ್ಟೊತ್ತಿಗೆ ಸುಮಾರು 1.5 2 ಅವರ್ ಆಯಿತು. ಚೆನ್ನಾಗಿದೆ. ಇನ್ನೇನು ಬೇಸ್ ಕ್ಯಾಂಪ್ ಹತ್ತತ್ರ ಬಂದುಬಿಟ್ರಿ. ಇಲ್ಲಿ ನಮ್ಮ ಇವ್ರು ಹೇಳಿದ್ರು, ಡ್ರೈವರ್ ಅವರು, ಇಲ್ಲಿ ಪರ್ಮಿಷನ್ ತೊಗೊಳ್ಬೇಕು ಅಲ್ಲೇ ಕಡೆ ಹೋಗೋ ಕಡೆ ಅಂತ ಹೇಳಿದ್ರು. ಆಯಿತು ತಗೊಳ್ಳಿ ಅಂತ ಹೇಳಿದ್ರಿ. ಅವ್ರು ಹೋಗಿ ತರ್ತಾರಂತೆ ಪರ್ಮಿಷನ್ನು. ನಾವು ನೋಡಿ ಹೋಗ್ತಾ ಇರೋಣ. ಸಿಕ್ತು ನಮ್ಮ ಮುಂದ್ಗಡೆನೂ ಯಾವುದೋ ಇನ್ನೋವಾ ಹೋಗ್ತಾಯಿದ್ದಿಲ್ಲ, ಟೂರಿಸ್ಟೇ ಅವರು ಲೇಕ್ ಕಡೆನೇ ಹೋಗ್ತಾಯಿದ್ದಾರೆ ಅಂದ್ಕೊತೀನಿ. ಲೇಕ್ ಕಡೆಗೇ ಟರ್ನ್ ಆಯಿತು. ಮುಂದ್ಗಡೆ ಆರ್ಮಿ ಜೀಪ್ ಹೋಗ್ತಾಯಿದೆ. ಸಖತ್ ಬಿಡಿ. ನೋಡಿ ಇಲ್ಲಿ ಪರ್ಮಿಷನ್ ತಗೊಳಕ್ಕೆ ಹೋಗಿದ್ದಾರೆ ನಮ್ಮ ಡ್ರೈವರ್ ವಿತ್ ಫ್ರೆಂಡು ತಗೊಳಕ್ಕೆ ಹೋಗಿದ್ದಾರೆ. ನಮ್ಮ ತಮ್ಮ ನಾನು ಕಾರಲ್ಲಿ ಸುಖವಾಗಿ ಈಟ್ ಹಾಕೊಂಡು ಕುತ್ಕೊಂಡಿದ್ದೀರಿ. ಅವ್ನು ಫುಲ್ಲು ಜಾಲಿಯಾಗಿದ್ದಾನೆ ನೇಚರ್ ನೋಡ್ಬಿಟ್ಟು. ನೀರು ಕುಡಿಯೋಕ್ಕೆ ನೀರು ಫುಲ್ ಐಸ್ ಆಗ್ಬಿಡೈತೆ. ಏನು ಮಾಡೋಕ್ಕಾಗುತ್ತೆ ತಮ್ಮ, ಅಡ್ಜಸ್ಟ್ ಮಾಡ್ಕೊಳ್ಳೋ, ಐಸೇ ತಿನ್ಬೇಕಷ್ಟೇ. ಮತ್ತು ಅಲ್ಲಿ ಪರ್ಮಿಷನ್ ತಗೊಂಡು ಮತ್ತೆ ಜರ್ನಿ ಸ್ಟಾರ್ಟ್ ಮಾಡಿದ್ರಿ. ಜರ್ನಿ ಸ್ಟಾರ್ಟ್ ಮಾಡಿದ್ಮೇಲೆ ಇನ್ನೂ ರೋಡುಗಳು ಇನ್ನೂ ಸೂಪರಾಗಿ ಕಾಣಿಸ್ತದೆ. ಎಷ್ಟು ಅದ್ಭುತವಾಗಿ ಕಾಣಿಸ್ತದೆ ನೋಡಿ, ಸಖತ್ತಲ್ಲ. ಇನ್ನೇನು ಇಲ್ಲಿಂದ ಒಂದು ನಾನು ತಿಳಿದಂಗೆ ಒಂದು 10-15 ನಿಮಿಷ ಇಲ್ಲ ಒಂದು ಹಾಫ್ ಆನ್ ಅವರ್ ಒಳಗೆ ಲೇಕ್ ಹತ್ರಕ್ಕೆ ಹೋಗ್ತೀರಿ ಅಂದ್ಕೊತೀನಿ. ಆ ಲೇಕ್ ಹತ್ರ ಹೋದರೆ ಫುಲ್ ಖುಷಿ. ಸೆಂಟ್ರ್ ರೋಡಲ್ಲಿ ಒಂದು ಹತ್ರ ಫೋಟೋ ಶೂಟ್ ಗಿಳಿಸಿದ್ರೆ ಅಮೇಝಿಂಗ್ ಬ್ರೋ. ಈ ಟೈಮ್ನ ನಾನು ಗೋಲ್ಡನ್ ಟೈಮ್ ಅಂತೀನಿ. ನಮ್ಮ ತಮ್ಮ ಐಸ್ ಮೇಲೆ ಅಲ್ಲಿ ಹೋಗಿದೆ ನೋಡಿ, ಜಾರೋದ್ರಿಂದ ಏನಾನ ಮಾಡ್ಕೊಳ್ರಿ. ಐಸ್ ಅಷ್ಟು ಸಖತ್ತಾಗಿದೆ. ಐಸಲ್ಲಿ ಹಿಡ್ಕೊಂಡು ನೋಡಿ ರೋಡ್ ಯಾವ ಥರ ಇದೆ ಅಂದರೆ ಫುಲ್ಲು ಖಾಲಿ ರೋಡು. ನಾನು ನಮ್ಮ ತಮ್ಮ ಆಮೇಲೆ ನಮ್ಮ ಸ್ನೇಹಿತರು ಇಷ್ಟು ಸಖತ್ ಜಾಗದಲ್ಲಿ ಫುಲ್ ಎಂಜಾಯ್ ಮಾಡ್ಕೊಂಡು ಇದ್ದೀರಿ ಸ್ನೇಹಿತರೆ. ಗೋಲ್ಡನ್ ಟೈಮ್ ಮತ್ತೆ ಸ್ಟಾರ್ಟ್ ಮಾಡಿದ್ಕೊಂಡು ಜರ್ನಿ ಮುಂದೆ ಹೋಗೋಣ. ಹಾಗೆ ಮುಂದೆ ಏನೇನು ಕಾಣಿಸುತ್ತೋ ನಿಮಗೆ ವಿಡಿಯೋ ಮಾಡಿ ತೋರಿಸೋಂಥ ಪ್ರಯತ್ನ ಮಾಡೋಣ. ನೋಡಿ ಸ್ನೇಹಿತರೆ, ಇವಾಗ ಯಾವ ಥರ ಕಾಣಿಸ್ತಿದೆ ಅಂದ್ಬಿಟ್ಟು ನೀವು ಇದನ್ನ ನೋಡಿ, ನೀವು ಈ ಜಾಗನ ನೋಡಿ ನೀವು ಬರ್ದಿರಿರ್ತೀರಾ, ಚಾನ್ಸೇ ಇಲ್ಲ. ನೀವು ಬಂದೇ ಬರ್ತೀರಾ ಅಂದ್ಕೊತೀನಿ ಈ ವಿಡಿಯೋ ನೋಡೋರು. ಈ ವಿಡಿಯೋ ನೋಡೋರ್ಗೊಂದು ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಈ ಡಿಸೆಂಬರ್ ಕೊನೆಯಿಂದ ಜನವರಿ ಇಲ್ಲೆಲ್ಲ ಬರೋದು ನಿಮಗೆ ತುಂಬ ರಿಸ್ಕ್ ಅನಿಸುತ್ತೆ. ಯಾಕಂದರೆ ತುಂಬ ಚಳಿ ಇರುತ್ತೆ. ನಾವು ಚಳಿನ ಫೀಲ್ ಮಾಡೋದಕ್ಕೋಸ್ಕರನೇ ಬಂದಿದ್ದೀರಿ. ಇಲ್ಲೊಂದು ಬ್ರಿಡ್ಜ್ ಸಿಗ್ತದೆ ನೋಡಿ, ಬ್ರಿಡ್ಜ್ ಒಳಗೆ ಹಾಗೆ ಹೋಗ್ತಾ ಇರ್ಬೇಕಂದ್ರೆ ಹೆಂಗೆ ಕಾಣಿಸ್ತಿದೆ ನೋಡಿ, ಸೂಪರಾಗಿ ಕಾಣಿಸ್ತಿದೆ ಅಲ್ಲ. ಈ ಥರ ಡೆವಲಪ್ಮೆಂಟ್ ಮಾಡಿದ್ದಾರೆ ಅದಕ್ಕೇ. ಆಮೇಲೆ ಹೇಳಿದ್ನಲ್ಲ, ಚಳಿನ ನೀವು ತಡ್ಕೊಳ್ತೀನಿ
ಆಮೇಲೆ ಚಳಿನ ಫೀಲ್ ಮಾಡ್ತೀನಿ ಅನ್ನೋರು ಮಾತ್ರ ಬನ್ನಿ ಡಿಸೆಂಬರ್ ಜನವರಿಯಲ್ಲಿ, ಯಾಕಂದರೆ ತುಂಬ ಚಳಿ ಇರುತ್ತೆ. ಅವರೇ ಹೇಳ್ತಾರೆ, ಲೋಕಲ್ ನಮ್ಮ ಡ್ರೈವರ್ ಸಮೇತನೂ ಹೇಳ್ತಾರೆ, ಯಾವುದೇ ಕಾರಣಕ್ಕೂ ಈ ಡೇಟ್ಗಳಲ್ಲಿ ಬಂದರೆ ನೀವು ತುಂಬ ಚಳಿನ ತಡ್ಕೊಳೋದಕ್ಕೆ ಕಷ್ಟ ಆಗುತ್ತೆ ಅಂತ ಹೇಳಿದ್ರು. ಬಟ್ ನಾನು ನಮ್ಮ ತಮ್ಮ ತುಂಬ ಅಂದರೆ ಫಿಟ್ಟಾಗಿ ಆಮೇಲೆ ಉಸಿರಾಡೋದು, ಸ್ವಿಮ್ಮಿಂಗ್ ಮಾಡೋದು ಇದೆಲ್ಲ ನಾವು ಪ್ರಾಕ್ಟೀಸ್ ಮಾಡಿರೋದ್ರಿಂದ ನಮಗೆ ಹೆಲ್ತ್ಗೆ ಯಾವುದೇ ರೀತಿಯ ತೊಂದರೆ ಏನೋ ಕಾಣಿಸ್ಕೊಂಡಿಲ್ಲ. ಅಷ್ಟು ಒಂದು ನಾವು ಫಿಟ್ಟಾಗಿದ್ದರೆ ಈ ಟೈಮಲ್ಲಿ ಬರ್ಬೋದು. ಇಲ್ಲಾಂದರೆ ನೀವು ಈ ಜಾಗಕ್ಕೆ ಬಂದು ಮೇ, ಜೂನ್, ಜುಲೈ, ಆಗಸ್ಟ್ ಈ ಥರ ಟೈಮಲ್ಲಿ ಬಂದರೆ ಯಾವುದೇ ರೀತಿಯ ಚಳಿಗೆ ತಡ್ಕೊಳೋ ಶಕ್ತಿ ನಿಮಗಿರುತ್ತೆ. ಅಂದರೆ ಇಲ್ಲಿ ನಾರ್ಮಲ್ ಚಳಿ ಇರುತ್ತೆ. ಇವಾಗಿರೋ ಥರ ಮೈನಸ್ ಲೇಕ್ ಕಾಣಿಸ್ಬಿಡ್ತು ನೋಡಿ, ಹೆಂಗಿದೆ ಲೇಕು. ಓ ಮೈ ಗಾಡ್, ಇದು ನನ್ನ ಜೀವನದ ಒಂದು ಅತ್ಯುನ್ನತ ಸಮಯ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ತುಂಬ ಬ್ಯೂಟಿಫುಲ್ ಟೈಮ್ ಇನ್ ಮೈ ಲೈಫ್. ಹೆಂಗಿದೆ ಗೊತ್ತಾ ಜಾಗ, ವಾವ್. ಇವಾಗ ನಾವು ಇನ್ನೂ ಮುಂದೆ ಹೋಗ್ಬೇಕಂತೆ ಡ್ರೈವರ್ ಅವ್ರು ಹೇಳ್ತಿದ್ದಾರೆ, ಅಂದರೆ ಫ್ರೆಂಡ್ ಆಗಿರೋಂಥವ್ರು. ಇನ್ನೂ ಮುಂದ್ಗಡೆ ಹೋಗೋಣ, ಮುಂದ್ಗಡೆ ಇನ್ನೂ ಚೆನ್ನಾಗಿದೆ ವ್ಯೂವು, ಮುಂದ್ಗಡೆ ನಿಮ್ಮನ್ನ ಕರ್ಕೊಂಡು ಹೋಗ್ತೀನಿ ಬನ್ನಿ ಅಂತ ಹೇಳಿದ್ರು. ಯಾಕಂದರೆ ಇಲ್ಲಿಗೆ ಬಿಟ್ಟಿಲ್ಲ, ಇಲ್ಲೇನೋ ಸ್ವಲ್ಪ ರೋಡು ಖರಾಬಾಗಿದೆ, ಇನ್ನೇನು ಹತ್ರ ಲೇಕ್ ಹತ್ರ ಬಂದಿರೋದ್ರಿಂದ ಹೇಳಿದ್ರು. ಆಮೇಲೆ ಇಲ್ಲಿ ಒಂದು 3-4 ಹಳ್ಳಿಗಳಿದೆಯಂತೆ. ನಮ್ಮ ಡ್ರೈವರ್ ಸರ್ ಹೇಳಿದ್ದು, ಅಂದರೆ ಫ್ರೆಂಡ್ ಹೇಳಿರೋದ್ರಿಂದ ಈ ಇನ್ಫಾರ್ಮೇಷನೆಲ್ಲ ನಿಮ್ಗೆ ಹೇಳ್ತಿರೋದು. ತುಂಬ ಚೆನ್ನಾಗಿದೆ. ಆಮೇಲೆ ಇಲ್ಲಿ ಮುಂದ್ಗಡೆನೂ ಉಳ್ಕೊಳೋಂಥ ವ್ಯವಸ್ಥೆನೂ ಮಾಡಿಕೊಡ್ತಾರೆ. ಬಟ್ ಇಲ್ಲಿ ಲೋಕಲ್ ಗೈಡ್ನ ಕರ್ಕೊಂಡು ಬಂದು ಈ ವಿಲೇಜಲ್ಲಿ ಮುಂದ್ಗಡೆ ಉಳ್ಕೊಳೋಂಥ ಅವಕಾಶವೂ ನಮ್ಗೆ ಸಿಗುತ್ತೆ. ನಾವು ಪ್ರಯತ್ನ ಪಡಬೇಕು. ಆರ್ಮಿಯವರು ಹೆಲ್ಪ್ ತಗೊಂಡು ನಾವು ಮುಂದೆ ಇರ್ಬೋದು. ಇನ್ನೇನು ಲೇಕ್ ಹತ್ರ ಬಂದರೆ ಲೇಕ್ನ ಇನ್ನು ನೋಡಿ ಕಣ್ಣು ತುಂಬಿಸ್ಕೊಳೋದು. ಇಲ್ಲಿಂದಾನೆ ನೋಡಿ ಹೆಂಗೆ ಕಾಣಿಸ್ತಿದೆ. ಮೈ ಗಾಡ್, ಜೀವನದಲ್ಲಿ ನೀವು ಒಂದು ಸಲ ಈ ಪೆಂಗಾಂಗ್ ಲೇಕ್ ಬಂದು ನೋಡಿ ಕಣ್ಣು ತುಂಬಿಸ್ಕೊಳ್ಳಿ ಸ್ನೇಹಿತರೆ. ಸಖತ್ ಕ್ರೇಜಿ ಜಾಗ. ಐ ಲವ್ ಪೆಂಗಾಂಗ್ ಲೇಕ್. ಬಂದುಬಿಟ್ರಿ ನೋಡ್ರಿ ಹೆಂಗೆ ಕಾಣಿಸ್ತಿದೆ, ಸಖತ್ತಾಗಿ ಕಾಣಿಸ್ತಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಡ್ರೈವರ್ ಅವರು ಸೈಡ್ಗೆ ಹಾಕ್ತಾರೆ. ಸೈಡ್ಗೆ ಹಾಕಿದ್ಮೇಲೆ ನಾವು ಈ ಜಾಗದ ಇನ್ನೂ ವಿಶೇಷತೆ ಏನಿದೆ ಅನ್ನೋದನ್ನ ನಿಮಗೆ ತೋರಿಸೋಂಥ ಪ್ರಯತ್ನ ಮಾಡ್ತೀನಿ. ಇಲ್ಲಿ ಒಂದು ಮೂವಿನೂ ನಡೆದಿದೆ, ಒಂದು ಹಿಂದಿ ಮೂವಿ, ತುಂಬ ಹಿಟ್ಟಾಗಿರೋಂಥ ಮೂವಿ ಇದೆ. ಹಾಗಾಗಿ ಇಲ್ಲಿ ಟೂರಿಸ್ಟ್ ತುಂಬ ಜಾಸ್ತಿ ಬರ್ತಾರೆ ಅಂತಲೂ ನಮಗೆ ಮಾಹಿತಿ ತಿಳ್ಕೊಂಡಿದ್ದೀರಿ. ಸಖತ್ ಸುಮಾರು ಇವಾಗ ನಾವು ಒಂದು 2 ಕಿಲೋಮೀಟ್ರಿಂದ ಬರ್ತಾನೇ ಇದ್ದೀರಿ. ಈ ಕೆರೆ ಇನ್ನೂ ಸಿಗ್ತಾನೆ, ಅಂದರೆ ಕೊನೆ ಸಿಗ್ತಾನೆ ಎಲ್ಲ ಹೋಗ್ತಾನೆ ಇದ್ದೀರಿ ನೋಡಿ. ಈ ಲೇಕ್ನ ನೋಡೋದಕ್ಕೋಸ್ಕರನೇ ಬಂದಿದ್ದು. ಹಂಗಿದೆ ನೋಡಿ ಲೇಕ್, ಸಖತ್ತಾಗಿದೆ. ಆ ಕಡೆ ಹೋಗೋಣ ಬನ್ನಿ. ಈ ಲೇಕು ನೋಡಿ, ಆ ಸೈಡೆಲ್ಲ ಮಂಜು ಬಿದ್ದಿರೋಂಥ ಜಾಗ, ಈ ಸೈಡ್ ಆರ್ಮಿಯವರು ಇರುವಂಥದ್ದು ಜಾಗ. ನಮ್ಮ ಕಾರು ಸಖತ್ತಾಗಿದೆ ಜಾಗ ಮಾತ್ರ. ಲೈಫಲ್ಲಿ ನೀವು ಒಂದು ಸಲ ಈ ಪೆಂಗಾಂಗ್ ಲೇಕ್ ಬಂದರೆ ಸಖತ್ ಎಂಜಾಯ್ ಮಾಡ್ತೀರಿ. ಈ ಕೆರೆ ಬಂದು ನೋಡೋದಕ್ಕೆ 2 ಕಣ್ಣು ಸಾಲದು. ಇನ್ನೂ ನೀರು ಹತ್ರ ಹೋಗ್ತೀನಿ, ಯಾವ ಥರ ಕಾಣಿಸುತ್ತೆ ಅಂತ ಅಲ್ಲಿ ತೋರಿಸ್ತೀರಿ. ಸೂಪರ್ ಜಾಗ, ಅದ್ಭುತವಾಗಿದೆ. ನಮ್ಮ ತಮ್ಮನೂ ಅದ್ಭುತವಾಗಿ ಎಂಜಾಯ್ ಮಾಡ್ತಾಯಿದ್ದಾನೆ. ಅದ್ಭುತವಾದ ಚಳಿ ಎಲ್ಲನಿದೆ. ಫ್ಯಾಮಿಲಿ ಜೊತೆಯಲ್ಲೂ ಬರ್ಬೋದು. ಬಟ್ ಬಂದರೆ ಏನು ಮಾಡ್ಬೇಕು ಹೇಳಿ, ಚಳಿಗೆ ಬೇಕಾದ ಬೆಚ್ಚನೆಯ ಉಡುಪುಗಳನ್ನ ಧರಿಸಿ ಈ ಥರ ಜಾಗಕ್ಕೆ ಬಂದರೆ ಸ್ವರ್ಗದಂತೆ ಇರೋವಂಥ ಈ ಲೇಕ್ನ ನೋಡ್ಬೋದು. ಹೇಗಿದೆ ಗೊತ್ತಾ, ತೋರಿಸಿ ನೋಡ್ಕೊಳ್ಳಿ. ಇವಾಗ ಅಲ್ಲಿ ನೋಡಿ ಕೆರೆ, ಎಷ್ಟು ಅದ್ಭುತವಾದಂಥ ಕೆರೆ. ತಮ್ಮ ನೋಡಿ ಜಾಲಿಯಾಗಿ ಹೋಗ್ತಾಯಿದ್ದಾನೆ. ಎಲ್ಲಿಗೂ ಹೋಗ್ತಿದ್ಯಾ? ಅದ್ಭುತವಾಗಿ ಕಾಣಿಸ್ತಿದೆ ನೋಡಿ. ಚಳಿ, ಮಂಜುಗಡ್ಡೆ ಫುಲ್ಲು. ಈ ಕೆರೆ ಇವಾಗ ಏನು ಕಾಣಿಸ್ತಿದೆಯೋ ಇನ್ನು ಒಂದು 2-3 ತಿಂಗಳಲ್ಲಿ ಫುಲ್ಲು ಐಸ್ ಆಗಿಬಿಡ್ತದೆ ನೋಡಿ. ಅದೆಲ್ಲ ಐಸ್ ಆಗಿರೋಂಥ ಜಾಗನೇ. ಇವಾಗ ನೀವು ಕಾಣಿಸ್ತಿದ್ದೀರಲ್ಲ, ಅದೆಲ್ಲ ಐಸಾಗಿ ಹೊರಟಿಬಿಟ್ಟಿದೆ ನೋಡಿ. ಇದನ್ನು ಐಸ್ ಆಗುತ್ತೆ. ಬಟ್ ನಾವು ಈ ಡಿಸೆಂಬರಲ್ಲಿ ಬಂದಿರೋದಕ್ಕೆ ಸ್ವಲ್ಪ ಅದೃಷ್ಟ ಮಾಡಿದ್ದೀರಿ. ಆ್ಯಕ್ಚುಲಿ ಎಲ್ಲರೂ ಹೇಳ್ತಿದ್ರು ಈ ಜಾಗದಲ್ಲಿ ಇವತ್ತು ಬಿಡಲ್ಲ ಅಂತಿದ್ರು. ನಾವು ಆದ್ರೂ ಸಾಹಸ ಮಾಡಿ ಜಾಗಕ್ಕೆ ಬಂದರೆ, ಸಾಹಸ ಮಾಡಿರೋದಕ್ಕೂ ಮೋಸ ಏನಿಲ್ಲ, ಅಷ್ಟು ಅದ್ಭುತವಾಗಿದೆ. ಇವಾಗ ಇಲ್ಲಿ ನನಗೆ ಹೇಳ್ದಂಗೆ ಲೇಲ್ ತುಂಬ ಚಳಿ ಇದೆ. ಇಲ್ಲಿ ಚಳಿಯನ್ನು ಅಷ್ಟೊಂದೇನಿಲ್ಲ, ನಾರ್ಮಲ್ಲಾಗಿದೆ. ಅಂದರೆ ಟೋಪಿ ಬಿಚ್ಚಿದಿರೋ ಥರ ಮಾತ್ರ ಚಳಿ ಇದೆ. ಅದು ಬಿಟ್ಟರೆ ನೀರು ಮುಟ್ಟೋಕ್ಕಾಗಲ್ಲ. ನೀರು ಮುಟ್ಟಿದ್ರೆ ಅಷ್ಟೇ. ಇವಾಗ ಇನ್ನೆಲ್ಲ ಈ ಸ್ವರ್ಗದಂಥ ಪ್ಲೇಸ್ನ ನೀವು ನೋಡಿ ಎಂಜಾಯ್ ಮಾಡ್ಬೋದು. ಇನ್ನೂ ಒಳ್ಳೆ ವಿಡಿಯೋದ
ಯಾವ್ಯಾವ ಆ್ಯಂಗಲಲ್ಲಿ ಆಗುತ್ತೋ ಆ ವಿಡಿಯೋಗಳನ್ನೆಲ್ಲ ಹಿಡಿದು ಹಿಂಗೆ ತೋರಿಸ್ತಾ ಇರ್ತೀನಿ, ನೋಡ್ತಾ ಇರಿ ಸ್ನೇಹಿತರೆ. ಸೂಪರ್ ಜಾಗ. ಬಟ್ ಇನ್ನು ಕೆಲವೇ ದಿನಗಳಲ್ಲಿ ಈ ಕೆರೆಗೆ ಬರೋಂಥ ಸೌಭಾಗ್ಯನ ಕಳ್ಕೊಳ್ಬೋದು. ಯಾಕಂದರೆ ಮುಂದ್ಗಡೆ ಫುಲ್ಲು ಸ್ನೋ ಬಿದ್ದು ಈ ರೋಡುಗಳೆಲ್ಲ ಕ್ಲೋಸ್ ಆಗುತ್ತಂತೆ. ಹಾಗಾಗಿ ಇದು ಡಿಸೆಂಬರಲ್ಲಿ ಬೆಸ್ಟ್ ಟೈಮಲ್ಲಿ, ಅಂದರೆ ನಾವು ಬಂದಿದ್ದೀರಿ ಬೆಸ್ಟ್ ಟೈಮ್ ಅಂದ್ಕೊತೀನಿ. ಯಾಕಂದರೆ ಇನ್ನು 2-3 ದಿನದಲ್ಲೇ ಕ್ಲೋಸ್ ಆಗೋಂಥ ಚಾನ್ಸಸ್ ತುಂಬ ಇದೆ ಅಂತ ಹೇಳ್ತಿದ್ರು. ಅಷ್ಟು ಅದ್ಭುತವಾದ ಒಂದು ಸ್ಥಳ. ನಮ್ಮ ತಮ್ಮ ಅಲ್ಲಿ ಏನೋ ಮಾಡ್ತಿದ್ದಾನೆ, ಮಾಡಲಿ. ಆಮೇಲೆ ನೀರು ನೋಡಿ, ಇಲ್ಲಿ ನೀರು ನೋಡಿ ಎಷ್ಟು ಕ್ಲಿಯರ್ ಆಗಿದೆ ನೋಡಿ ನೀರು. ನನ್ನ ನೆರಳು ಕಾಣಿಸ್ತಿದೆ ನೋಡಿ, ಒಳಗೆ ಇರುವಂಥ ಕಲ್ಲು ಬಂಡೆಗಳೆಲ್ಲ ಕಾಣಿಸ್ತಿದೆ. ಲೇಕ್ ನೋಡಿ ಸಕ್ಕತ್ತಾಗಿದೆಯಲ್ಲ ಈ ಅದ್ಭುತವಾದ ಸ್ಥಳ. ಪೆಂಗಾಂಗ್ ಲೇಕ್ ಸೂಪರಾಗಿದೆ. ಗೋಪುರ ವರ್ಕ್ ಆಗ್ತಾ ಇಲ್ಲ ಕಣ. ರೊಟ್ಟಿ ಪಾರ್ಸಲ್ ತೊಗೊಂಬಂದಿದ್ವಿ ನಮ್ಮ ಭಯ್ಯ ಜೊತೆ. ಈ ಲೇಕ್ ಪಕ್ಕದಲ್ಲಿ ರೊಟ್ಟಿ ತಿನ್ನೋಕ್ಕೆ ಸೈಡಿಗೆ ಹಾಕಿದ್ದೀವಿ ಕಾರ್ನ. ಇದೇ ಲೇಕು, ಪೆಂಗಾಂಗ್ ಲೇಕು. ನಮ್ಮ ಅಣ್ಣವ್ರಿಲ್ಲವ್ರೆ, ಅಣ್ಣ ಇದ್ದಾರೆ. ಸಂತೋಷಣ, ಗೋಪುರ ವರ್ಕ್ ಆಗ್ತಿಲ್ಲ. ಟಿಯೋಡಿಯೋ ಫುಲ್ಲು ಚಳಿ ಆಗ್ಬಿಟ್ಟಿದೆ. ಗೋಪುರ ಎಲ್ಲ ಸತ್ತೋಗಿತ್ತು. ತಂಡಮೇ ಪೂರ ತಂಡ. ಚಳಿ ಲೇಕ್ ಹತ್ರ ತಿಂತಾಯಿದ್ದೀರಿ. ಗೋಪುರ ಎಲ್ಲ ವರ್ಕ್ ಆಗ್ತಿಲ್ಲ, ಸತ್ತೋಯ್ತು ಗೋಪುರ. ಬ್ಯಾಟ್ರಿ ಎಲ್ಲ ಇದೆ, ಆದ್ರೂ ಚಳಿಗೆ ಎಲ್ಲ ಹೊಂಟೋಯ್ತು. ಮಸ್ತ್ ಜಾಲಿ. ಅಬ್ಬಬ್ಬಬ್ಬ, ತುಂಬ ಚಳಿಯಾಗೋಯ್ತು. ಊಟ ತಿನ್ನೋಷ್ಟರಲ್ಲಿ ತುಂಬ ಚಳಿಯಾಗೋಯ್ತು. ಮತ್ತು ಕಾರ್ ಹತ್ಕೊಂಡು ಹೋಗೋಣ ನಡೀರಿ ಅಂದ್ಬಿಟ್ಟು ಕಾರ್ ಒಳಗೆ ಬಂದು ಕೂತ್ಕೊಂಡು ಹೀಟ್ರು ಆನ್ ಮಾಡಿ ಹೋಗ್ತಾಯಿದ್ದೀರಿ ಸ್ನೇಹಿತರೆ ರಿಟನ್ನು. ಯಾಕಂದರೆ ಸಂಜೆ ಆಯ್ತಲ್ವ, ಸಂಜೆ ಅದಕ್ಕಿದ್ದ ಕೂಡಲೇ ಮೋಡಲ್ಲಿ ಮುಚ್ಕೊಂತು. ಮೋಡ ಕ್ಲೋಸ್ ಆಗಿದ್ದ ಕೂಡಲೇ ಎಷ್ಟು ಚಳಿ ಆಯ್ತಂದರೆ ಒಂದು ಕ್ಷಣ ನಿಂತ್ಕೊಳಕ್ಕಾಗಿಲ್ಲ, ಅಷ್ಟೊಂದು ಸಿಕ್ಕಾಪಟ್ಟೆ ಚಳಿ ಆಯಿತು. ಅದಕ್ಕೆ ಅಲ್ಲಿಂದ ನಾವು ಮುಂದೆ ಇನ್ನೇನು ರಿಟರ್ನ್ ಹೋಗೋಣ, ಲೇಕ್ ನೋಡಿದ್ದಾಯಿತು ಅಂದ್ಬಿಟ್ಟು ಲೇಕ್ ನೋಡಿಬಿಟ್ಟು ಲೇಕಿಂದ ರಿಟರ್ನ್ ಹೋಗ್ಬೇಕಂದ್ರೆ ಸೂರ್ಯ ಯಾವ ಥರ ಕಾಣ್ತಾ ಇದ್ದಾನೆ, ನೇಚರ್ ಯಾವ ಥರ ಕಾಣಿಸ್ತಿದೆ ಆ ವಿಡಿಯೋನ ಆ್ಯಕ್ಚುಲಿ ನಾವು ಬರಬೇಕಂದ್ರೆ ಯಾವಾಗ ಹೋಗ್ಬೇಕಂದ್ರೆ ಮಾತ್ರ ವಿಡಿಯೋ ಹಿಡಿಯೋದು. ಬಟ್ ಇವಾಗ ಏನಕ್ಕೆ ಹಿಡಿತಾ ಇದ್ದೀನಿ ಅಂದರೆ ತುಂಬ ನೇಚರ್ ತುಂಬ ಅದ್ಭುತವಾಗಿ ಕಾಣಿಸ್ತಾ ಇತ್ತು. ಅದಕ್ಕೆ ರಿಟರ್ನ್ ಬರೋದು ನಾನು ನಿಮಗೆ ವಿಡಿಯೋ ಇಟ್ಟು ತೋರಿಸೋಣ ಅಂದ್ಬಿಟ್ಟು ವಿಡಿಯೋ ಮಾಡ್ತಾಯಿದ್ದೀನಿ. ನೋಡಿ ಹೆಂಗೆ ಕಾಣಿಸ್ತಿದೆ, ಸಕ್ಕದ ಕ್ರೇಜಿಯಾಗಿ ಕಾಣಿಸ್ತಿದೆ. ಇನ್ನೇನು ನಾವು ರಿಟರ್ನು ನಾವು ಹೇಳಿದ್ನಲ್ಲ 5 ಗಂಟೆ ಒಳಗೆ ಸೇರ್ಕೊಳ್ಬೇಕು ಒಂದು ಜಾಗಕ್ಕೆ ಅಂದ್ಬಿಟ್ಟು, ಆ ಜಾಗಕ್ಕೆ ಹೋಗಲೇಬೇಕು. ಇವಾಗ ಸುಮಾರು ಒಂದು 4 ಗಂಟೆ ಆಗಿದೆ. ಇನ್ನೊಂದು ಹಾಫ್ ಆನ್ ಅವರಲ್ಲಿ ನಾವು ಆ ಜಾಗಕ್ಕೆ ಹೋಗಿ ಸೇರ್ಕೊತೀರಿ. ಆಮೇಲೆ ಆರ್ಮಿಯವರು ಆ ಕಡೆ ಬಿಡಲ್ಲ ಇಲ್ಲಂದರೆ, ಅದಕ್ಕೋಸ್ಕರ ಇವಾಗ ನಾವು ಈ ಜಾಗದಿಂದ ಆ ಜಾಗಕ್ಕೆ ಹೋಗಿ ಆ ಜಾಗನ ದಾಟಿದ ಮೇಲೆ ಸ್ವಲ್ಪ ಸಮಾಧಾನ ಆಗುತ್ತೆ. ನೋಡಿ ಹೆಂಗಿದೆ ನೇಚರ್, ಸಕ್ಕತ್ತಾಗಿದೆ. ಸೂರ್ಯ ಇನ್ನೇನು ಸ್ವಲ್ಪ ಹೊತ್ತು ನಾನು ತಿಳಿದಂಗೆ ಇನ್ನೊಂದು 1 ಅವರಲ್ಲಿ ಸೂರ್ಯ ಮುಳುಗ್ತಾನೆ ಅನ್ನೋ ಒಂದು ಇದಾಗ್ತಿದೆ. ನೋಡಿ ಹಿಂಗೆ ಕಾಣಿಸ್ತಿದೆ, ಸೂಪರಾಗಿ ಕಾಣಿಸ್ತಿದೆ. ಓ ಮೈ ಗಾಡ್, ರೋಡುಗಳಂತ ಅದ್ಭುತವಾಗಿ ಕಾಣಿಸುತ್ತೆ. ಇವಾಗ ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಬಿಸಿಲು ಬೀಳ್ತಿದೆ. ಆ ಕೆರೆ ಹತ್ರ ಬಿಸಿಲೇ ಇಲ್ಲ. ಇಲ್ಲಿ ನೋಡಿ ಆ ಬಿಸಿಲು, ಆ ಸೂರ್ಯನ ಬಿಸಿಲಿಗೆ ಈ ಐಸೆಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ, ಸಕ್ಕತ್ತಾಗಿ ಕಾಣಿಸ್ತಿದೆಯಲ್ಲ. ಅದಕ್ಕೆ ರಿಟರ್ನ್ ಹೋಗ್ಬೇಕಂದ್ರೆ ವಿಡಿಯೋ ಹಿಡಿಯೋಣ ಅಂತ ನನ್ನ ಮೈಂಡಲ್ಲಿ ಇದ್ದಿಲ್ಲ. ಬಟ್ ಈ ಜಾಗ ಅಷ್ಟು ಚೆನ್ನಾಗಿ ಕಾಣಿಸ್ತಿರೋದ್ರಿಂದ ವಿಡಿಯೋ ಹಿಡಿದು ನಿಮ್ಗೆ ತೋರಿಸೋಣ, ನಿಮ್ಗೆ ಇಷ್ಟ ಆಗ್ಬೋದು ಅನ್ನೋದಕ್ಕೋಸ್ಕರ. ಯಾಕಂದರೆ ಇನ್ನೊಂದು 2-3 ದಿನದಲ್ಲಿ ರೋಡ್ ಕ್ಲೋಸ್ ಆಗೋಂಥ ಚಾನ್ಸಸ್ ಜಾಸ್ತಿ ಇದೆಯಂತೆ. ಯಾಕಂದರೆ ಸ್ನೋ ಬೀಳ್ತಾ ಇರೋದ್ರಿಂದ ಕ್ಲೋಸ್ ಆಗುತ್ತೆ ಅಂತಲೂ ನಮ್ಮ ಡ್ರೈವರ್ ಅವರು ಹೇಳಿದ್ರು. ಬಟ್ ನೋಡಲೇಬೇಕನ್ನೋರು ಬಂದೇ ಬರ್ಬೋದು. ಎಂಥ ಸಮಯ ಇದ್ರೂ ಟೈಮ್ ಇಟ್ಕೊಂಡು ಬಂದರೆ ಈ ಜಾಗಗಳನ್ನೆಲ್ಲ ನೋಡಿ ನೀವು ಕಣ್ತುಂಬಿಸ್ಕೊಳ್ಬೋದು. ಯಾಕಂದರೆ ಇಲ್ಲಿ ಐಸ್ ಬಿದ್ದರೂ ಈ ನಮ್ಮ ಇವಾಗ ಕರ್ಕೊಂಡೋಗ್ತಿದ್ರಲ್ಲ ಸ್ನೇಹಿತರು, ಇವರು ಟೈರ್ಗೆಲ್ಲ ಚೈನ್ ಹಾಕಿ ಈ ಪೆಂಗಾಂಗ್ ಲೇಕ್ಗೆ ಎಷ್ಟೇ ಐಸ್ ಬಿದ್ರೂ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರು. ರಿಸ್ಕ್ ಇರುತ್ತೆ, ಕರ್ಕೊಂಡೋಗಿ ಕರ್ಕೊಂಡು ಬರ್ತಾರೆ. ಅವಾಗ ಪ್ರೈಸ್ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ಬೋದು, ಅದು ನಿಮ್ಗೆ ಸೇರಿರೋದು. ನೀವು ಯಾವ ಥರ ಮಾತಾಡ್ತೀರೋ ನಮ್ಮ ಡ್ರೈವರ್ ಸ್ನೇಹಿತರು ನಂಬರ್ ಹಾಕ್ತೀನಿ, ನೀವೆಲ್ಲ ಅವ್ರ ಹತ್ರ ಯಾವ ಥರ ಮಾತಾಡಿ ನೀವು ಅವ್ರನ್ನ ರೇಟೆಲ್ಲ ನೀವು ಮಾತಾಡ್ಕೊಂಡು ಹೋಗಿ. ಬಟ್ ನಮ್ಮ ಹೆಸ್ರು ಹೇಳಿದ್ರೆ ಸ್ವಲ್ಪ ಕಡಿಮೆ ಮಾಡ್ಕೊತಾರೆ, ಅದಂತೂ ಗ್ಯಾರಂಟಿ ಹೇಳ್ಬೋದು. ನೋಡಿ ಎಷ್ಟು ಅದ್ಭುತವಾಗಿ ಕಾಣಿಸ್ತಿದೆ, ಸಖತ್ತಲ್ಲ. ಈ ಜಾಗನ ನೀವು ಬಂದು ಕಣ್ಣು ತುಂಬಿಸ್ಕೊಳ್ಲೇಬೇಕಂತ ನನ್ನ ಒಂದು ಆಸೆ. ಬಟ್ ಚಳಿಗಾಲ ಬಿಟ್ಟು ಬರೋದು ಸ್ವಲ್ಪ ಪ್ಲ್ಯಾನ್ ಮಾಡ್ಕೊಳ್ಳಿ, ಸಖತ್ತಾಗಿರುತ್ತೆ. ಬಟ್ ಒಂದು 40-50 ಒಳಗೆ ಏಜ್ ಇರೋರು ಆರಾಮಾಗಿ ಬರ್ಬೋದು. ಡಿಸೆಂಬರಲ್ಲೂ ಬಂದು
ಫಿಟ್ ಆ್ಯಂಡ್ ಫೈನ್ ಆಗಿದ್ದರೆ ಏನು ಸಮಸ್ಯೆ ಇಲ್ದಿರ ನೇಚರ್ನ ನೋಡ್ಕೊಂಡು ಜಾಲಿ ಮಾಡ್ಬೋದು. ಅಷ್ಟು ಚೆನ್ನಾಗಿರುತ್ತೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಏನು ಕೆಲವೇ ಕ್ಷಣಗಳಲ್ಲಿ ನಾವು ಯಾವ ಜಾಗ ತಲುಪಬೇಕೋ ಆ ಜಾಗನ ತಲುಪಿಬಿಟ್ಟು నేను ಕಾಣಿಸ್ತು ಅಂದ್ಕೊತೀನಿ. ಬಂದುಬಿಟ್ರೆ ಇನ್ನೇನು ಆವಾಗಲೇ ಹೋಗ್ಬೇಕಂದ್ರೆ ಕಾಣಿಸ್ತೈತಲ್ಲ ಆರ್ಮಿಯವರು ಉಳ್ಕೊಂಡಿರೋಂಥ ಸ್ಥಳ, ಅದೇ ಇದು ನೋಡಿ ಸ್ನೇಹಿತರೆ. ಇನ್ನು ಕ್ರಾಸ್ ಮಾಡ್ತಾಯಿದ್ರಿ, ಲಾಸ್ಟ್ಗೂ ಸೇಫಾಗಿ ಹೋಗಿ ಬಂದುಬಿಟ್ರೆ ತುಂಬ ಚೆನ್ನಾಗಿತ್ತು. ಥ್ಯಾಂಕ್ಸ್ ಬಾಯ್. ಜುಲೆ ಆಯ್ತಮ್ಮ, ಥ್ಯಾಂಕ್ಸ್ ಹೇಳ. ಥ್ಯಾಂಕ್ ಯು ಭಯ್ಯ, ಬಡಿಯಾತ ರೈಡ್. ನಮಸ್ತೆ ಜುಲೆ. ಇವ್ರದ್ದು ನಂಬರ್ ನಾನು ಹಾಕ್ತೀನಿ. ಇವಾಗ ನೀವೇನಾದರೂ ಈ ಲೇಕ್ ಬಂದರೆ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ, ನಿಮ್ಮನ್ನ ಕರ್ಕೊಂಡು ಬಂದು ಈ ಪ್ಲೇಸ್ನ ನಿಮಗೆ ಚೆನ್ನಾಗಿ ತೋರಿಸ್ಕೊಡ್ತಾರೆ. ಥ್ಯಾಂಕ್ ಯು, ಧನ್ಯವಾದಗಳು.